ಬರುತ್ತೋ ಅದ ನಂತರ ಅವ್ರು ಮುಂದುವರಿ. ಮಹಿಷಾ ದಸರಾ ಇವತ್ತು ಆಗ್ತಾ ಇದೆ, ನಿರ್ಬಂಧ ಎಲ್ಲ ಹೇರಿದ್ದಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದು. ದಸರಾ ನಿಜ, ನಾವು ಹೇಳಿದ್ದೀವಿ ಆಗಲೇ, ನಾವು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿ ಸಂವಿಧಾನದ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರುವಾಗ ನೀವು ಏನು ಬೇಕಾದರೂ ನಂಬೋದು, ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು, ಉತ್ಸವಗಳು ಮಾಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು. ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ, ತಾಯಿ ಚಾಮುಂಡೇಶ್ವರಿಯ ಆಸ್ತಿ, ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ. ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ, ಮಹಿಷನ ಸಂಹಾರ ಮಾಡಿರೋವಂಥದ್ದು ಚಾಮುಂಡೇಶ್ವರಿ. ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಆಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನ ನಾವು ಅನುಸರಿಸ್ತಾ ಇದ್ದರೆ ನಮಗೂ ಕೂಡ ಸಂತೋಷ ಬರುತ್ತೋ ಅದ ನಂತರ ಅವ್ರು ಮುಂದುವರಿ. ಮಹಿಷಾ ದಸರಾ ಇವತ್ತು ಆಗ್ತಾ ಇದೆ, ನಿರ್ಬಂಧ ಎಲ್ಲ ಹೇರಿದ್ದಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದು. ನಿಜ, ನಾವು ಹೇಳಿದ್ದೀವಿ ಆಗಲೇ, ನಾವು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿ ಸಂವಿಧಾನದ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರುವಾಗ ನೀವು ಏನು ಬೇಕಾದರೂ ನಂಬೋದು, ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು, ಉತ್ಸವಗಳು ಮಾಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು. ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ, ತಾಯಿ ಚಾಮುಂಡೇಶ್ವರಿಯ ಆಸ್ತಿ, ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ. ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ, ಮಹಿಷನ ಸಂಹಾರ ಮಾಡಿರೋವಂಥದ್ದು ಚಾಮುಂಡೇಶ್ವರಿ. ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಆಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನ ನಾವು ಅನುಸರಿಸ್ತಾ ಇದ್ದರೆ ನಮಗೂ ಕೂಡ ಸಂತೋಷ.